ಗಜ್ಜಿ ಬಿಜಿ ಆಗಿದೆ. ಫಿಶ್ ಫ್ರೈ ಮಾಡ್ತಾ ಇದೀವಿ ಗಾಯ್ಸ್. ಬ್ಲಾಸ್ಟ್ ಆಗ್ಬಿಟ್ಟು ಈಗ ನೋಡಿ ನನ್ನ ಬಾವಿ ಪತಿ. ನೆಕ್ಸ್ಟ್ ಬೀಚ್ ಅಲ್ಲೇ ಇದೆ. ಇವರು ಗವರ್ಮೆಂಟ್ ಆಫೀಷಿಯಲ್. ಈ ಸಲ 25th ಇಯರ್ ಬರ್ಡೇಗೆ ನಿನ್ನ ಕಡೆಯಿಂದ ಕಬಾಬ್ ಆಯ್ತು. ಈಗ ಏನೇ ಇದ್ರು ಲೆಮನ್ ಕಬಾಬ್ ಏನ್ ಇಟ್ಕೊಳ್ತೀರಾ ನಂದು ಐಸ್ ಇದೆ ಇದ್ರಲ್ಲಿ. ಲಾಟ್ಸ್ ಆಫ್ ಲವ್ ಡಿ ಬಾಸ್. ಗ್ರೀನ್ ಕಲರ್ ಲೈಟ್ ಅಲ್ಲಿ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಜಸ್ಟ್ ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಟೈಪ್. ಎಂಗೇಜ್ಮೆಂಟ್ ಆಗಿ 3 weeks ಆದ್ಮೇಲೆ ನನ್ನ ಹುಡುಗ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಹಿಂಗೆ ಸುಮ್ಮನೆ ಹೊರಗಡೆ ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಸೊ ಮನೇಲೆ ಊಟ ಮಾಡ್ಕೊಂಡು ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ಎಸ್, ಹಿಂದೆ ಫುಲ್ ಗಜ್ಜಿ ಬಿಜಿ ಆಗಿದೆ. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಏನು ಅಂತ ಹೇಳಿ ನೋಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಆ್ಯಂಡ್ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಕೀಪ್ ವಾಚಿಂಗ್. ಫಿಶ್ ಫ್ರೈ ಮಾಡ್ತಾ ಇದ್ದೀವಿ ಗಾಯ್ಸ್. ನನ್ನ ತಮ್ಮ ಫ್ರೆಂಡ್ ಮದುವೆಗೆ ಹೋಗ್ತಿದ್ದಾನೆ. ಸೊ ಹಾಗಾಗಿ ಅವನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಬರಕಂತ ಹೋಗಿದ್ದಾರೆ. ಅಷ್ಟರೊಳಗೆ ಫಿಶ್ ಫ್ರೈ ಮಾಡಿ ಊಟ ಮಾಡ್ಕೊಂಡು ಮನೇಲೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಮನೇಲೆ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ನಮ್ಮ ಅಮ್ಮ ಸಾಂಬಾರ್ ಮತ್ತು ರೈಸ್ ಮಾಡಿ ಇಟ್ಟಿದ್ದಾರೆ. ಗೈಸ್, ಏನಾಯ್ತು ಗೊತ್ತಾ, ನಾನು ರೈಸಿಗಿಟ್ಟು ಆ ಕಡೆ ಹೋಗಿದ್ದೆ ಆಯ್ತಾ, ಕುಕ್ಕರ್ ಬ್ಲಾಸ್ಟ್ ಆಗ್ಬಿಟ್ಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸರಿಯಾಗಿ ಉಗಿಸ್ಕೊಂಡೆ ನಾನು ಎಲ್ಲರ ಕಡೆಯಿಂದ. ನಾನು ಕರೆಕ್ಟಾಗಿ ಹಾಕಿದ್ದೆ, ಅದು ಬ್ಲಾಸ್ಟ್ ಆಗಿದೆ. ನನ್ನ ತಪ್ಪ, ಎಲ್ಲರೂ ನನಗೆ ಬೈಬಿಟ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಮಾಡೋಕ್ಕಾಗಲ್ಲ, ಆಡ್ಲಕ್ಕ. ನಾನು ಮಾಡಿದ್ದು ಫ್ರೈ ಹೆಂಗಿದೆ? ಚಂದ, ಸೂಪರ್ ಉಂಡ. ನೈಸ್. ಇಲ್ಲ, ನಂಗೆ ತಿನ್ನಕ್ ಬರಲ್ಲ. ಹಿಂಗೆ ಅದು ಫುಲ್ ಮುಳ್ಳೆಲ್ಲ ಇರ್ತದಲ್ಲ, ಸೊ ಫಿಶ್ ತಿನ್ಲಿಕ್ಕೆ ಬರಲ್ಲ. ಹಂಗಾಗಿ ನೋಡಿ ನನ್ನ ಬಾವಿ ಪತಿ ನನ್ನ ಕೈಯಲ್ಲಿ ಮುಗಿಸ್ಕೊಂಡು ಪಪ್ಪಾಯ ತಿಂತಿದ್ದಾರೆ, ಲೇಸ್ ತಿಂತಿದ್ದಾರೆ. ಇಷ್ಟೊತ್ತು ಡಿಸ್ಕಷನ್ ಮಾಡಿ ಫೈನಲಿ ಬೀಚಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ದೇವೆ. ಮೂವಿ ಕ್ಯಾನ್ಸಲ್ ಆಯ್ತು, ಸೊ ಬೀಚಿಗೆ ಹೋಗ್ತಿದ್ದೀವಿ. ಜಸ್ಟ್ ನಾನು, ಇವನು ಮುಖ ತೋರ್ಸ ಚಿರಾಗ್. ಇವ್ರು ಯಾರಂತ ಗೊತ್ತಾ ನಿಮ್ಗೆ? ಗೊತ್ತು, ನನ್ನ ಗಂಡ ಆಗುವವನು, ನನ್ನ ಬಾವಿ. ಏನಂದೆ, ಇನ್ನೊಂದ್ಸಲ ಹೇಳು. ಬಾಯ್. ಜೊತೆ ಸೌರವ್ ಜಾಯ್ನ್ ಆಗಿದ್ದಾರೆ ಇವಾಗ. ಸೊ ಫಸ್ಟ್ ಏನಾದ್ರು ತಿನ್ನೋಣ ಅಂತೇಳಿ ಕೆಫೆಗೆ ಬಂದಿದ್ದೀವಿ. ನೆಕ್ಸ್ಟ್ ಬೀಚ್ ಅಲ್ಲೇ ಇದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇಲ್ಲಿ ಕೂತ್ಕೊಳ್ಳೋಣ, ಇಲ್ಲಿ ಹಂಗಾರೆ ಇಲ್ಲಿ ನಾವು ಆಕ್ಚುಲಿ ನನ್ನ ತಮ್ಮಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅವಾಗ ಇದೆಲ್ಲ ಇರಲಿಲ್ಲ, ಅಂದ್ರೆ ಇದೆಲ್ಲ ಕವರ್ ಆಗಿರ್ಲಿಲ್ಲ. ಜಸ್ಟ್ ಹಾಗೆ ಟೇಬಲ್ಸ್ ಅಂದ್ರೆ ವುಡ್ಡಿದು ಬರುತ್ತಲ್ಲ, ಗಿಡ ಟೈಪ್ ಆ ಥರ ಇತ್ತು. ಇವಾಗ ಫುಲ್ ಚೇಂಜ್ ಆಗಿದೆ. ತುಂಬ ಟೈಮ್ ಆಯಿತು, ಇಲ್ಲೇ ಇದ್ದು ಬಂದಿಲ್ಲ. 1.5 year ಆಯ್ತು ಅನ್ಸುತ್ತೆ ಬಂದು ಇಲ್ಲಿ. ಅದೇ ಕಾಮಿಡಿ ಸೂಪರ್, ಕಂಫರ್ಟೇಬಲ್. ನಮ್ದು ಸಿನಿಮಾದಿಂದ ಬಂದ ತಕ್ಷಣ ನಾನು ಒಂದು ಕೋಲ್ಡ್ ಕಾಫಿ ಹೇಳ್ತೀನಿ. ಕೋಲ್ಡ್ ಕಾಫಿ ಸಿಗುತ್ತಾ ಇಲ್ಲ ಇಲ್ಲಿ? ಜ್ಯೂಸಸ್ ಏನು ಕಾಣ್ತಾನೆ. ಒಂದು ಸ್ಯಾಂಡ್ವಿಚ್ ಹೇಳೋಣ, ಮತ್ತೆ ನಂಗೊಂದು ರೋಲ್ ಹೇಳೋಣ. ನಿಮ್ಗೆ ರೋಲ್ ಬೇಕಾ ರೋಲ್ ಹೇಳ್ಕೊಡಿ. ಮತ್ತೆ ಆಮೇಲೆ ಏನು ಕೋಲ್ಡ್ ಕಾಫಿನಾ? ಏನಾಯ್ತು?
ನಂದು ಕೋಲ್ಡ್ ಕಾಫಿ ಬಂದು ಅವ್ರದ್ದೆಲ್ಲ ಬಂದಿಲ್ಲ. ಅವನು ಬಟರ್ ಸ್ಕಾಚ್. ಯಾವುದು? ಅವ್ನು ಸುಮ್ಮನೆ ತೋರಿಸ್ತಿರೋದು ಕೈಯಲ್ಲಿ ಹಿಡ್ಕೊಂಡೆ ಇಷ್ಟು ಫೋನ್ ಯಾವುದು ಅಲ್ಲ ನಮ್ದು ಅದೇ ಚೆನ್ನಾಗಿದೆ. ನಮ್ಮ ಸೆಲೆಕ್ಷನ್ ಅಟ್ಟೆ ಉಂಟು ಬ್ರೋ. ನನ್ಗೆ ಈಗ ಫ್ರೆಂಚ್ ಫ್ರೈಸ್ ಆಸೆನೆ ಹೋಗಿದೆ ತುಂಬಾ ತಿಂದು ತಿಂದು. ಸರಿ ತೆಗಿ ಅದನ್ನೇ ಕೈ ಇಟ್ಕೊಬಿಡಲ್ಲ ತಿಂದ್ಮೇಲೆ ನಾವಿಲ್ಲಿ ರಪ್ಪರ ತಿಂತಿದ್ದೀವಿ. ಹಿಂಗ್ ಹಿಡ್ಕೊಳ್ಳೋದು ಮೂಡೇ ಅನಿಸ್ತಿಲ್ಲ ಏನೋ ಒಂಥರ. ಅದೇ ಚೆನ್ನಾಗಿದೆ, ಕೋಲ್ಡ್ ಕಾಫಿ ಚೆನ್ನಾಗಿಲ್ಲ. ಸೂಪರ್ ಉಂಟು. ಕೋಲ್ಡ್ ಕಾಫಿ ಅಷ್ಟು ಒಳ್ಳೆಲ್ಲ. ಮಾತಾಡಿದ್ ಬಂದಿಲ್ವಾ ಜಬಾ? ನಿಮ್ದೆಲ್ಲ ಚೆನ್ನಾಗಿದೆ. ಏನಿಲ್ಲ ತಗೋ ಕುಡಿ. ಯಾಕೆ ಬರ್ತೀಯಾ? ನಮ್ದಲ್ಲ ಸಂಜೆ ಒಟ್ಟು ಮಾಡಿದ್ದು. ನಂದು ಇದು ಕಾಸು ಬರ ಕೊಟ್ಬಿಡೋ. ತುಂಬಾ ತುಂಬಾ ಲೇಟ್ ಸಲ ಮುಗೀತು. ಫ್ರೆಂಚ್ ಫ್ರೈಸ್ ಇನ್ನು ರೋಲ್ ಬರ್ಲಿಕ್ಕಿದೆ, ಆಮೇಲೆ ಸ್ಯಾಂಡ್ವಿಚ್ ಬರ್ಲಿಕ್ಕಿದೆ. ವೇಟ್ ಮಾಡ್ತಾ ಕೂದಲು ಸೆಟ್ ಮಾಡಿದ್ದಾರೆ ಅವ್ನಿಗೆ. ಅವ್ನ ಬಾಡಿ ಹೇಗೆ ಮಾಡಿ ಹತ್ತಿಯ ಕೆರ್ಪಿನ ಸೀನ್ ಮಾತ್ರ ಎಂಚ ತೂಪದಿರು ತಕ್ಕರಿ ಇರ್ತದೆ. ಅಂಚನೆ ಅಂತೂ ಪುಚ್ಚಿ ಮಾಂಸ ಕೊಡ್ತಾರೆ ಅನ್ಕೊಂಡಿದ್ದಾರ. ಕೋಲ್ಡ್ ಕಾಫಿ ನೀನೇ ನಂಗೆ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ, ಬಟ್ ಅದು ಕುಡಿಯಂಗ ಆಗ್ತಿಲ್ಲ ನನ್ಗೆ. ಫುಲ್ ಐಸ್ ಇದೆ ಇದ್ರಲ್ಲಿ, ಚೆನ್ನಾಗಿಲ್ಲ. ಇದೆಲ್ಲ ಐಸ್ ಸ್ವಲ್ಪ ಬಿಟ್ಟಂಗೆ ಆಗುತ್ತೆ. ಇಲ್ಲ ಇದೆಲ್ಲ ಕಾಫಿ ಅಚ್ಚನ ಇಂತ ಬಿಲ್ ಮಾಡ್ತಾಳೆ. ಇಲ್ಲಾಂದ್ರೆ ಒಬ್ಬೊಬ್ರು ಹಾಕಲ್ಲ. ನಾನು ಮತ್ತೆ ಫ್ರೈಡ್ ರೈಸ್ ಚೆನ್ನಾಗಿ ಕೊಡ್ತೀವಲ್ಲ, ಸರಿ ಇಲ್ಲ ಅಂತ ಹೇಳಿದ್ರೆ ಟೇಸ್ಟ್ ನೋಡುವ ಹೇಗಿದೆ. ಲಾಸ್ಟ್ ಟೈಮ್ ಆಕ್ಚುಲಿ ನಾವು ಬರ್ಡೇ ಸೆಲೆಬ್ರೇಷನ್ ಅಂತ ಬಂದಿದ್ದು, ಅವಾಗ ಹಂಗೆ ನಾವೇ ಡೆಕೋರೇಷನ್ ಮಾಡ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿಸಿ ಅಷ್ಟೊಂದೇನು ತಿಂದಿರ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ಒಂದು ಸ್ಯಾಂಡ್ವಿಚ್ ಅನ್ನೋ ತಿಂದು ಹಂಗೆ ನಾರ್ಮಲ್ ಜ್ಯೂಸ್ ಕುಡ್ಕೊಂಡು ಹೋಗಿದ್ವಿ. ಇವಾಗ ತಿನ್ಲಿಕ್ಕಂತಾನೆ ಬಂದಿದ್ದು. 16 ಚೆನ್ನಾಗಿದೆ. ಟೇಸ್ಟ್ ಮಾಡಿ ಚೆನ್ನಾಗಿದೆ. ಸ್ಯಾಮ್ಸಂಗ್ ಬಟರ್ ಸೋಪ್ ಜಾಸ್ತಿ ಆಗಿದೆ. ಬಟರ್ ಸೋಪ್ ಜಾಸ್ತಿ ಬರ್ಬೋದು. ಒಂಟೆ ಕಟ್ಟವ್ರು ಇಲ್ಲಿ ಎಲ್ಲ ಇಲ್ಲ ಅಲ್ಲ ಬೀಚಲ್ಲಿ ಅದ ಇದು ಮಾಡಕ್ಕೆ ಚೆನ್ನಾಗಿದೆ. ಅದು ರೋಲ್ ಆಕ್ಚುಲಿ ಚೆನ್ನಾಗಿಲ್ಲ, ನೋಡಿ ಗೊತ್ತಾಗುತ್ತೆ. ಒಳ್ಳೇದೇ ಇದೆ. ಚಾಯ್ದ ಚಾಯ್ದ ಇದ್ರ ನೋಡಿ. ನನಗೇನು ಅಷ್ಟು ನೀವೇನಿಲ್ಲ ಏನು ರೋಡು ಚೆನ್ನಾಗಿದೆ. ಇವ್ರು ಸಾಂಗ್ ಹಾಕಿರೋ ಕಾಪರೇಟ್ಸ್ ಬಂದ್ಬಿಡುತ್ತೆ. ಸುಮ್ಮ ಒಂದೆರಡು ಮಾತುಗಳು, ಒಂದಷ್ಟು ಸ್ಟೆಪ್ ಸೌರ ಒಂದೆರಡು ಸ್ಟೆಪ್ ಆಗ್ತಾನಂತೆ. ಆಮೇಲೆ ನೀನು ನಾನು ವೀಕ್ಷಿಸ್ತೇನೆ. ಜುಮ್ಮ ಇವ್ರು ಕೊಟ್ಟಿಲ್ಲ. ಜುಮ್ಮ ಅದೇ ಸೌಂಡ್ ನನ್ ಬರ್ಡೇ ದಿನ ನೀನೇ ಮನೇಲಿ ಕೇಕ್ ಮಾಡ್ತೀಯಾ? ಅದೇ ಅವತ್ತು ಇದಕ್ಕೆ ಮಾಡ್ಬೋದ್ ತಾನೆ ಮನೇಲಿ ಕೇಕ್? ಸೌರವ್ ಹೇಳ್ಕೊಡ್ತಾನೆ. ಆರಾಮ್. ಸುಮ್ಮಗೂ ನಾನು ಹೇಳ್ಕೊಟ್ಟಿದ್ದೀನಿ ಲಾಕ್ಡೌನ್ ಟೈಮಲ್ಲಿ. ಎಲ್ಲ ಹೇಳ್ಕೊಟ್ಟಿದ್ದಾರೆ. ನನ್ ಗುರು ನಾನು ಸ್ಪೆಷಲ್ ಆಗಿ ಮಾಡ್ತೀನಿ, ನಾನೇನು ಹೇಳ್ಕೊಡೋದೇ ಬೇಡ. ನೀನೇ ಮಾಡ್ತೀಯಾ? ತಿನ್ನೋ ತರ ಮಾಡ್ತೀವಿ. ತಿಂದಾದ್ಮೇಲೆ ನೋಡು. ಹಂಗಾರೆ ನನ್ನ ಬರ್ಡೇಗೆ ಈ ಸಲ 25th ಇಯರ್ ಬರ್ಡೇಗೆ ನಿನ್ನ ಕಡೆಯಿಂದ ಸ್ಪೆಷಲ್ ಕೇಕ್. ನೀವೆಲ್ಲ ಸಾಕ್ಷಿ. ನಾವು ಬರಲ್ಲ. ನೀವ್ ಯಾರು ತಿನ್ನೋದ್ ಬೇಡ, ನಾ ಒಬ್ಳೆ ತಿಂತೀನಿ. ನನಗೆ ಒಬ್ಬಳಿಗೆ ಮಾಡೋದು ನಾನು. ಓಕೆ ನಮ್ಮ ಡನ್. ಹೆಂಗಿತ್ತು ತಿಂದಿದ್ದಲ್ಲ ಇವಾಗ? ಹೊಟ್ಟೆ ಫುಲ್ ಆಗಿದೆ. ಏನ್ ಇಷ್ಟ ಆಯ್ತು ನಿಂಗೆ? ಟಿಶ್ಯೂ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಏನ್ ಬೇಕು? ಏನೇನ್ ಇಷ್ಟ ಆಯ್ತು?
ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು. ಕೋಲ್ಡ್ ಕಾಫಿ ಬಂದ್ಬಿಟ್ಟು ಅದಕ್ಕೆ ಸೊ ಹಂಗೆ ಬಿಟ್ಟಿದ್ದು ಕೋಲ್ಡ್ ಕಾಫಿ ಕುಡ್ಲೇ ಇಲ್ಲ ನೋಡಿ, ಕುಡಿದ್ವಿ ಅಂದ್ರೆ ಎಲ್ರು ಸ್ವಲ್ಪ ಟೇಸ್ಟ್ ಮಾಡಿ ಮಾಡಿ ಅಷ್ಟಿದೆ. ಸೌರವ್ ನಿಂಗೇನ್ ಇಷ್ಟ ಆಯ್ತು ತುಂಬಾ? ಸ್ಯಾಂಡ್ವಿಚ್, ಸ್ಯಾಂಡ್ವಿಚ್. ಬಟರ್ ಸ್ಕಾಚ್. ನಿಂಗೆ? ನಂಗೆ ಓರಿಯೋ ಮತ್ತೆ ಇದು ರೋಲ್ ಇಷ್ಟ ಇಲ್ಲ ಅಂತ ಗೊತ್ತು, ನಿಜ ಹೇಳು. ರೋಲ್ ನಂಗೆ ಇಷ್ಟ. ನನಗೆಲ್ಲ ಇಷ್ಟ ಆಯ್ತು. ರೋಲ್ ಚೆನ್ನಾಗಿದೆ. ನಿಂಗೆ ಚಿರಾಗ್? ಚಿರಾಗ್ ಹಾಯ್. ಅದೊಂದ್ಬಿಟ್ರಿ ಏನು ಕಳ್ಸಿಲ್ಲ ನೀನು ಅವರಿಗೆ. ಅವ್ರ ಬರೀ ಅದನ್ನೇ ಹೇಳ್ತಾರೆ. ನಿಕ್ಕದಾದ ಇಷ್ಟ ಅಂದಿನಿ ಮಾತಾಡ ಇಷ್ಟ ಮಾತಾ. ಕೋಲ್ಡ್ ಕಾಫಿ ಅವ್ರ ಟೇಸ್ಟ್ ತುಲ ಅದು ಹೋಗ್ಲಿ. ಶೋರ್ಮದಲ್ಲಿ ಎಲ್ಲಾದ್ರೂ ನಿಮ್ಗೆ ಎಲ್ಲೂ ಸಿಗೋದು ನೋಡಿದೀರಾ? ಹಾ, ನಾನು ಇದು ತಿಂದು ತುಂಬಾ ಸರಿ ತಿಂದಿನಿ. ಟೇಸ್ಟ್ ಅಲ್ಲ, ಆ ಟೈಪ್ ಶೋರ್ಮ ಟೈಪ್. ಶೋರ್ಮದಲ್ಲೇ ಸಿಗುತ್ತೆ, ಲೈಟ್ ಎಲ್ಪ್ ಸಿಗುತ್ತಲ್ಲ ಈ ಎಸ್. ಎಲ್ಲ ನನ್ಗೂನು ಎಲ್ಲ ಇಷ್ಟ ಆಯ್ತು, ಬಟ್ ಕೋಲ್ಡ್ ಕಾಫಿ ಇಷ್ಟ ಆಗ್ಲಿಲ್ಲ. ಮತ್ತೆ ಅದು ರೋಲ್ ಏನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಮತ್ತೆಲ್ಲ ಚೆನ್ನಾಗಿತ್ತು. ನೋಡಿ, ಯಾರಾದ್ರೂ ಬರೋರಿದ್ರೆ ಈ ಕಡೆ ಚಿತ್ರಾಪುರ ಬೀಚ್ ಅಲ್ಲ, ಚಿತ್ರಾಪುರ ಬೀಚ್ ಸೈಡ್ ಬಂದ್ರೆ ಈ ಕೆಫೆನ ಒಂದ್ಸಲ ವಿಸಿಟ್ ಮಾಡಿ. ಪ್ರಮೋಷನ್ ನಾನೆಲ್ಲ ಸುಮ್ಮನೆ ಮಾಡ್ತಿದ್ದೀನಿ. ಯಾರು ನೋಡದೇ ಇರೋರು ಅಂದ್ರೆ ಇಲ್ಲಿ ಈ ತರ ಒಂದು ಕೆಫೆ ಇದೆ ಅಂತ ಗೊತ್ತಿಲ್ಲದೆ ಇರೋರು ಯಾರಾದ್ರೂ ಬ್ಲಾಗ್ ನೋಡ್ತಿದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಕೋಲ್ಡ್ ಕಾಫಿ ಏನು ಚೆನ್ನಾಗಿಲ್ಲ, ಅದನ್ನ ಆರ್ಡರ್ ಮಾಡಕ್ ಹೋಗ್ಬೇಡಿ. ಅದ್ ಬಿಟ್ರೆ ಮತ್ತೆಲ್ಲ ಓಕೆ. ನಾವೇನಕ್ಕೆ ವೇಟ್ ಮಾಡ್ತಿರೋದು ಇವಾಗ? ಈಗ ಒಂದು ಪ್ಲೇಟ್ ಕಬಾಬ್, ಸೂಪ್, ಮನುಷ್ಯನ ಸೂಪ್. ಇದು ಹ್ಯಾಂಡ್ಸಮ್ ಗಾಯ್ ಸೌರವ್ ಅಂತ. ಸ್ಕೂಪ್ ಹೇಳಿ. ಮತ್ತೆ ಇವರು ಗವರ್ಮೆಂಟ್ ಆಫೀಷಿಯಲ್. ಸಲ್ಯೂಟ್ ಹೊಡಿಬೇಕು ಸಿಕ್ದಾಗಲ್ಲ. ಇನ್ನೊಂದ್ ಸ್ವಲ್ಪ ಟೈಮ್ ಇರ್ತಾರೆ, ಆಮೇಲೆ ಹೋಗ್ತಾರೆ. ಡ್ಯೂಟಿಗೆ ಹೋಗ್ತಾರೆ. ಆಮೇಲೆ ವರ್ಷಕ್ಕೊಂದ್ಸಲ ಬರ್ತೀಯಾ? ವರ್ಷಕ್ಕೊಂದ್ಸಲ ಬರ್ತಾರೆ. ಇವ್ರು ಗೊತ್ತಲ್ಲ ಯಾರಂತ? ಯಾರು ನೀನು? ಎರಡು ಕಾಲದ ಮನುಷ್ಯ. ಹಾ. ಇದು ಚಿರಾಗ್. ಇವರಿಗೆ ಅರ್ಧ ಕನ್ನಡ ಬರುತ್ತೆ, ಫುಲ್ ತುಳು ಬರುತ್ತೆ. ನೀರ್ ತರಕ್ ಹೋಗಿದ್ರಾ? ಇದು ಕ್ರಾಸ್ ಬ್ರೀಡ್. ಗೊತ್ತೇ ಅಬ್ಬಬ್ಬಬ್ಬ, ಸ್ಮೈಲ್ ನೋಡಿ, ಸ್ಮೈಲ್. ಕಬಾಬ್ ಆಯ್ತು. ಈಗ ಏನೇ ಇದ್ರು ಲೆಮನ್ ಕಬಾಬ್. ಬೆಚ್ಚ ಎಲ್ಲೋ ಇದು ಮಸಾಲೆ ಬೇರೆ ತಿಳ್ಕೊಳ್ಬೇಡಿ ಗೈಸ್. ಲೆಮನ್ ಕೊಟ್ಟವನ. ಅದೇ ಲೆಮನ್ ಕೊಟ್ಟವನ. ಇಷ್ಟೊತ್ತು ತಿಂದಿದ್ರಲ್ಲಿ ಇದೆ ಚೆನ್ನಾಗಿ. ಹೌದಾ? ತುಂಬಾ ಚೆನ್ನಾಗಿದೆ. ಸಾಕ್ಬಿಡು. ಬೆಳಿಗ್ಗೆ ಫುಲ್ ನೈಟ್ ಬಾತ್ರೂಮ್ ಅಲ್ಲ. ಎಲ್ರು ಫಸ್ಟಿಗೆ ಸೂಪ್ ತಗೊಂಡ್ರೆ ನಾವು ಲಾಸ್ಟಿಗೆ ಸೂಪ್ ತಗೊಂಡು ಟೇಸ್ಟ್ ನೋಡ್ತಿದೀವಿ. ಆಕ್ಚುಲಿ ನಂಗೆ ಸೂಪ್ ಸ್ವಲ್ಪ ಟೇಸ್ಟ್ ಅವರು ಪಕ್ಕ ಫ್ಯಾಮಿಲಿ ಹುಡುಗಲ್ಲ. ಆಲ್ಮೋಸ್ಟ್ ಕುಡಿ ನಿಮ್ ಶೀತ ಅವರು. ಥ್ಯಾಂಕ್ ಯು ಚಿನ್ನ. ನಾ ರೆಕಾರ್ಡ್ ಮಾಡ್ದೆ. ಬಿಗ್ ಬಾಸ್ ಕ್ಯಾಮ್ರಾ ಬಾಯ್ ಬರುತ್ತೆ. ಮಧುಶ್ರೀಸ್ ಕ್ಯಾಮ್ರಾ. ನಾವು ನಿಮ್ಮವರು ನಿಮಗಾಗಿ. ನಿಮ್ಮೂರು ಅಂದಾಗ ಒಂದು ಡೈಲಾಗ್ ಹೊಡೀರಿ. ನಾವು ನಿಮ್ಮೂರು ಅಂದಾಗ ಅನ್ನಿ. ಥ್ಯಾಂಕ್ ಯು ಮೊನೆ, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಮೊನೆ, ಥ್ಯಾಂಕ್ ಯು ಮೊನೆ, ಥ್ಯಾಂಕ್ ಯು. ಅದು ಯಾರು ಡೈಲಾಗ್? ಎಷ್ಟು ಜನ ದರ್ಶನ್ ಅಭಿಮಾನಿಗಳಿದೀವಿ ಅಂತ ಹೇಳಿದ್ರೆ ಇವರು ಪಕ್ಕಾ ಡಿ ಬಾಸ್ ಫ್ಯಾನ್. ಇದು ಅಭಿಮಾನಿ 2 ಎಂಟ್ರಿ ಮೀಡಿಯಾ. ನೆಕ್ಸ್ಟ್ ವೀಕ್ ಏನ್ರಿ ಕಿತ್ಕೊಳ್ತೀರಾ ನಂದು? ಅಭಿಮಾನಿ 3 ಚಿರಾಗ್ ಔಟ್ ಆಫ್ ದಿ ಸಿಲೆಬಸ್. ಸಬಾಸ್ ಬೇಟೆ ಮೋಜ್ ಕರ್ದಿ ಬೇಟೆ. ನಾನು ಹೇಳೋದೇ ಬೇಡ, ನಾನು ಗೊತ್ತಿರೋರು ಎಲ್ರಿಗೂ ಗೊತ್ತಿರುತ್ತೆ ನಾನು ಡಿ ಬಾಸ್ ಅಭಿಮಾನಿ ಅಂತ. ಎಸ್, ಫಾರ್ ಎವರ್ ದರ್ಶನ್ ಅಭಿಮಾನಿ ನಾನು. ನಮ್ಮಲ್ಲಿ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಗ್ಯಾಂಗಲ್ಲಿರೋರು ಎಲ್ಲರೂ ದರ್ಶನ್ ಅಭಿಮಾನಿಗಳೇ.
ನಮ್ ದೇವ್ರವ್ರು ಯಾರು? ದರ್ಶನ್ ನಮ್ ದೇವ್ರು. ಲಾಟ್ಸ್ ಆಫ್ ಲವ್ ಡಿ ಬಾಸ್. ಆಫ್ಟರ್ 6:30 ಬಂದ್ರೆ ನಿಮ್ಗೆ ಈ ತರ ಇರುತ್ತೆ ವ್ಯೂ, ಚೆನ್ನಾಗಿರುತ್ತೆ. ತಿಂದಿದ್ದು ಬಟ್ ವರ್ತ್ 1360 ವರ್ತ್ ಅಲ್ಲ ಬಿಲ್. ಸತ್ಯ. ಅಷ್ಟು ನಾವ್ ಅನ್ಕೊಂಡ್ವಿ ಮೇ ಬಿ ಎಷ್ಟು 2000 ಎಬೋ ಹೋಗ್ಬೋದಂತ, ಬಟ್ ವರ್ತ್ ಅನ್ನಿಸ್ತು. ತುಂಬಾ ತಿಂದು ಕಮ್ಮಿ ಪೇ ಮಾಡಿ ಹೊರಟ್ವಿ. ಈಗ ಸ್ವಲ್ಪ ಹೊತ್ತು ಬೀಚಲ್ಲಿ ಕೂತ್ಕೊಂಡು ಸನ್ಸೆಟ್ ನೋಡೋಣ ಅನ್ಕೊಂಡ್ವಿ. ಅಲ್ಲೇ ಕೂತ್ಕೊಂಡು ನೋಡಿದ್ವಿ, ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಬಂದ್ರೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಒಳ್ಳೆ ಪ್ಲೇಸ್. ನೋಡಿ ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ. ಮಂಗಳೂರಲ್ಲಿರೋರು ಚೆನ್ನಾಗಿದೆ. ಲೈಟ್ ಆನ್ ಆಗಿದೆ ಅಲ್ಲಿ. ಅಲ್ಲಿಗ ಲೈಟ್ ಈ ಕಡೆ ಟರ್ನ್ ಆಗುತ್ತೆ ನೋಡು. ಹಾ ಅಲ್ಲಿ ನೋಡು ವೈಟ್ ಕಲರ್, ಗ್ರೀನ್ ಕಲರ್ ಲೈಟ್ ಆ ಗ್ರೀನ್ ಲೈಟ್ ಇದೆಯಲ್ಲ, ಅದು ಕರೆಕ್ಟ್ ಸ್ಟ್ರೈಟ್ ನೋಡಿ ಕಡೆ. ಹಂಗೆ ನೋಡು. ಇಲ್ಲ ಏನು ಕಾಣ್ತಿಲ್ಲ ನಂಗೆ. ನಿಂಗ್ ಕಾಣಿಸ್ತಾ? ಎಲ್ಲಿ ಹೇಳು? ಅಲ್ಲಿ ಸ್ಟ್ರೈಟ್ ಲೈಟ್ ಟರ್ನ್ ಆಗ್ಬೇಕಾದ್ರೆ ಅಲ್ಲಿ ಆ ಕಡೆ ಸೈಡ್ ನೋಡು. ಆಗಲ್ಲ, ಇದ್ರಲ್ಲಿ ಏನ್ ಕಾಣಿಸ್ತಿಲ್ಲ. ಇದ್ರಲ್ಲಿ ಕಾಣಿಸ್ತಿಲ್ಲ. ನೀನು ನಿಂತ್ಕೊಂಡು ನಂಗೆ ಈ ಕಡೆ ಕ್ಲೀನ್ ಕಾಣ್ತಿದೆ. ಶಾಡೋ ಇಲ್ಲೊಬ್ರು ಯಾರು ನಿಂತ್ಕೊಂಡಿದ್ದಾರೆ ನೋಡಿ, ಆ ಟೆಂಟ್ ಪಕ್ಕದಲ್ಲಿ. ಕಾಣಿಸ್ತಿದ್ಯಾ? ಇಲ್ಲ, ಈ ಕಡೆ ಟೆಂಟ್ ಅದೊಂದು ಲೈಟ್ ಹಾಕಿದ್ದಾರೆ ನೋಡು, ಅದೇ ಮಗ ರೈಟ್ ಸೈಡ್. ಅದ್ ಸೈಡೇ ಮಚ್ಚ. ಟಾರ್ಚ್ ನೋಡೋದು. ನೀನು ಈ ಟಾರ್ಚ್ ಈ ಲೈಟ್ ಹೇಳ್ತಿದ್ಯಾ? ಈ ಲೈಟ್ ಅನ್ನ ಇದ್ದದ್ದು ಸುಮ್ಮನೆ ನಾವು ಪ್ರ್ಯಾಂಕ್ ಮಾಡಿದ ಆಯ್ತಾ. ಎಲ್ಲ ನಂಬಿದ್ರು. ಇವನಿಗೆ ನಾನು ಕ್ಲೂ ಕೊಟ್ಟೆ, ಹೇಳು ಕಾಂತಿದೆ ಹೇಳು ನಾವು ಅಲ್ಲೇ ರಪ್ಪ ಕ್ಯಾಚ್ ಮಾಡ್ತಾ ಇದ್ದ. ಸಿಕ್ಕಿದ್ ಮತ್ತೆ ಸೌರವ್ಗೆ ಸಹ ಹೇಳ್ದೆ, ನಿನ್ಗೆ ಸಹ ಸಿಕ್ತು ಹೇಳಿ, ಕಾಂತಿದೆ ಅವನು ಕಾಣ್ತಿದ್ದ. ಸುಮಂತ್ ಫುಲ್ ನಂಬಿದಾನೆ. ಕಾಣ್ತಿಲ್ಲ, ಅಲ್ಲಿ ಹೋಗಿ ನೋಡು ಅಂತೇಳಿ. ಕಾಣಿಸ್ತಾ ಸುಮು ವೈಟ್ ಸಾರಿ? ಇಲ್ಲ. ಸುಮು ಪ್ರ್ಯಾಂಕ್ ಆದ. ನಮ್ದೆ ತಾನೆ ನೀನು? ಸುಮ್ಮನೆ ನಂಬಿದ್ದೆ ತಾನೆ? ಸಾಕು ನಂಬಿದ್ದ. ಫುಲ್ ಸೀರಿಯಸ್ ಆಗಿ ನೋಡ್ತಿದ್ದಾನೆ. ಅಲ್ಲಿ ಕಾಣಿಸ್ತಿಲ್ಲ